ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ವೀಡಿಯೋನೇ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ವೀಡಿಯೋ ಶೂಟ್ ಮಾಡೋದಕ್ಕೂ ಕೂಡ ಟೈಮ್ ಸಿಗ್ತಾಯಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಏನು ಬ್ಯುಸಿ ಆಗಿದ್ದೀನಿ ಏನು ಅಂತ ನಾನು ಹೋಗ್ತಾ ಸ್ವಲ್ಪ ಟೈಮ್ ಕೊಟ್ಟು ಮುಂದೆ ಗ್ಯಾಪ್ ಕೊಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಹಾಗಾಗಿ ವೀಡಿಯೋ ಕೂಡ ಹಾಕೋದು ತುಂಬ ಡಿಲೇ ಆಗ್ತಿದೆ. ಆದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಹಿಂದಿನ ವೀಡಿಯೋದಲ್ಲಿ ಸ್ವಲ್ಪ ಮೊಳಕೆ ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ಬಂದು ತುಂಬ ದಿನವೇ ಆಗಿದೆ ವೀಡಿಯೋನ ನಾನು ಶೂಟ್ ಮಾಡಿಕೊಂಡು. ಸೊ ಬಟ್ ಟೈಮ್ ಸಿಕ್ಕಿಲ್ಲ ಅಂತ ಇವತ್ತು ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಓಕೆನಾ? ಸೊ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಟೊಮೊಟೊ, ಒಂದು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ತೆಂಗಿನಕಾಯಿ ತುರಿನ ನಾನು ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಚಕ್ಕೆ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ 4-5 ಲವಂಗನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಮಸಾಲೆನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಬೇಕು ಅಂದರೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೋಬೋದು. ಸೊ ನನ್ನ ಹತ್ರ ಪುದೀನ ಸೊಪ್ಪು ಸ್ವಲ್ಪ ಖಾಲಿಯಾಗಿತ್ತು, ಹಾಗಾಗಿ ಅದೊಂದನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಬಂದು. ಸೊ ಕಾಯಿ ತುರಿನ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಓಕೆನಾ? ಸೊ ಈ ರೀತಿ ಗ್ರೀನಿಶಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಸಾಲೆ ಬಂದು. ಸೊ ಇನ್ನು ಪಲಾವ್ ರೆಡಿ ಮಾಡ್ಕೊಳ್ಳೋಣ. ಇನ್ನು ಒಂದು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜೊತೆ ಬೇಕು ಅಂದರೆ 1 ಸ್ಪೂನ್ 2 ಸ್ಪೂನ್ ತುಪ್ಪನೂ ಕೂಡ ಸೇರಿಸ್ಕೋಬೋದು. ಇನ್ನು ಹೋಲ್ ಪಲಾವ್ ಸ್ಪೈಸಸ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸೋಂಪು ಕಾಳನ್ನು ಮತ್ತು 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚಿಟಪಟ ಅಂತ ಸಿಡಿದ ನಂತರ 1 ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟು ಬಂದು ತರಕಾರಿ ಅಂತ ಹೇಳಿದ್ರೆ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಈ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಮೊಳಕೆ ಕಾಳುಗಳಿತ್ತಲ್ವ, ಸೊ ಆಲ್ರೆಡಿ ನಾನು ಬಂದು ತುಂಬ 1-2 ಟೈಮ್ ನಾನೇನಿತ್ತು ಉಪ್ಸಾರೆಲ್ಲ ಮಾಡ್ಕೊಂಡಿದ್ದೆ. ಮೊಳಕೆ ಕಾಳು ಉಪ್ಸಾರು ಅಂದರೆ ತುಂಬ ಇಷ್ಟ ನನಗೆ. ಅದರಲ್ಲೂ ಮೊಳಕೆ ಕಾಳು ಸಾಂಬಾರಿಗಿಂತ ಮೊಳಕೆ ಕಾಳು ಉಪ್ಸಾರು ಅಂದರೆ ತುಂಬ ಚೆನ್ನಾಗಾಗುತ್ತೆ. 1-2 ಟೈಮ್ ಮಾಡ್ಕೊಂಡು ನಾನು ಮಿಕ್ಕಿರುವಂಥದ್ದೆಲ್ಲ ಪಲಾವ್ಗೆ ಹಾಕ್ಕೊತಾ ಇದ್ದೀನಿ. ಈ ಕಾಳನ್ನು ಏನಾಗುತ್ತೆ ಮೊಳಕೆ ಕಟ್ಟಿದ್ದಾದಮೇಲೆ ಡೈರೆಕ್ಟ್ ಹಾಗೇ ಹಾಕ್ಕೋಬಾರ್ದು, ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಎತ್ತಿಟ್ಬಿಟ್ಟು ಸೊ ನೆಕ್ಸ್ಟು ಈ ರೀತಿ ಪಲಾವ್ಗೆ ಸೇರಿಸ್ಕೊಬೋದು. ಎಷ್ಟು ಪ್ರೋಟೀನ್ ಸಿಗುತ್ತೆ ಗೊತ್ತಾ? ಈ ರೀತಿ ನಾವು ಪಲ್ಯ ಆಗಲಿ ಅಥವಾ ಪಲಾವ್ ಆಗಲಿ ಅಥವಾ ಏನೇ ಒಂದು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆಯೇ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಹುರ್ಕೊಂಡಿದ್ದಾದಮೇಲೆ ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಗೆಯೇ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಸ್ವಲ್ಪ ಚೆನ್ನಾಗಿ 1-2 ಸಲ ವಾಶ್ ಮಾಡಿದ್ದಾದಮೇಲೆ ಹಾಕ್ಕೊತಾ ಇದ್ದೀನಿ. ಇಲ್ಲ ಬೇಕು ಅಂದರೆ ಮುಂಚೆನೇ ನೀರು ಸೇರಿಸಿದ್ದಾದಮೇಲೆ ಅಕ್ಕಿನ ಹಾಕ್ಕೊಬೋದು. ಇಲ್ಲ ಅಂದರೆ ಈ ರೀತಿ ಫಸ್ಟೇ ಅಕ್ಕಿನೆಲ್ಲ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ದಾದಮೇಲೆ ಅದು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಗೆ ನಾವು ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪಲಾವ್ಗೆ ಆದಷ್ಟು ಉದುರುವಾಗಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ಇನ್ನು ಇದನ್ನೆಲ್ಲ ಹಾಕಿ ನೀರನ್ನೆಲ್ಲ ಹಾಕಿದ್ದಾದಮೇಲೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮೇಲ್ಗಡೆಯಿಂದ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಡೂಪರ್ ಆಗಿರುವಂಥ ಮೊಳಕೆ ಕಾಳು ಪಲಾವ್ ರೆಡಿ ಆಗುತ್ತೆ. ಸೊ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ತುಂಬ ಚೆನ್ನಾಗಾಗುತ್ತೆ ಪಲಾವ್ ಬಂದು. ಇದಕ್ಕೆ ಮೊಸರು ಬಜ್ಜಿ ಇದ್ಬಿಟ್ರಂತೂ ಮಸ್ತ್ ಅಂತಲೇ ಹೇಳ್ಬೋದು ಗೈಸ್. ಇನ್ನು ಬೆಳಿಗ್ಗೆ ಎಲ್ಲ ಸ್ವಲ್ಪ ಟಿಫನೆಲ್ಲ ಮುಗಿಸ್ಕೊಂಡು ನನ್ನ ಕೆಲಸಗಳೇನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಹೊರಗಡೆ ಎಲ್ಲ ಹೋಗಿದ್ದು ಬಂದೆ. ಸ್ವಲ್ಪ ಕಂಪ್ಯೂಟರ್ ಕ್ಲಾಸೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು 3:30 ಏನೋ ಆಗಿತ್ತು. ಸೊ ಮನೆಗೆ ಬಂದೆ. ಇನ್ನು ಮನೆಯಲ್ಲಿ ಸ್ವಲ್ಪ ಅಜ್ಜಿ ಕೂಡ ಇದ್ದಾರೆ. ಅಜ್ಜಿ ಅಂತ ಹೇಳಿದ್ರೆ ಇವರು ನವೀನ ಇದ್ದಾರಲ್ಲ, ಸೊ ಅವರ ಅಜ್ಜಿ, ಓಕೆನಾ? ಅಂದರೆ ನಮ್ಮ ಅತ್ತೆ ಅಮ್ಮ ಇವ್ರನ್ನ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಸುಮಾರು ಓದ್ ವೀಡಿಯೋಗಳಲ್ಲಿ ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಇವರನ್ನು ಕೂಡ ನಾನು ವೀಡಿಯೋದಲ್ಲೆಲ್ಲ ತೋರಿಸಿರ್ತೀನಿ, ಹೇಳಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಗೈಸ್, ಇವಾಗ ಬಂದು ಮಧ್ಯಾಹ್ನ ಆಗಿದೆ. ಸೊ ಇವಾಗಷ್ಟೇ ಕಂಪ್ಯೂಟರ್ ಕ್ಲಾಸ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಇನ್ನು ಹಂಗೆ ಆನ್ ದ ವೇ ಬರ್ತಾ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದ್ದು, ಹಾಗಾಗಿ ಅದನ್ನು ಕೂಡ ಬಂದಿದ್ದೀನಿ.
ಇನ್ನು ಬಂದು ಅಜ್ಜಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ವೀಡಿಯೋಗಳೆಲ್ಲ ಬರೋದು ತುಂಬ ಲೇಟ್ ಆಗ್ತಾಯಿದೆ, ತುಂಬ ಡಿಲೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ವೀಕ್ಲಿ ಒಂದು ವೀಡಿಯೋ ಹಾಕೋದೇ ಕಷ್ಟ ಆಗ್ತಾಯಿದೆ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ನಡುವೆ ಅಂತ ಹೇಳ್ಬೋದು. ಸೊ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಎಲ್ಲ ವಿಷಯನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೆ ಇರ್ತೀನಿ. ಸೊ ನೋಡೋಣ ಇನ್ನು ಇದ್ರ ಬಗ್ಗೆ ಇನ್ನು ನನ್ನ ಮುಂದಿನ ಏನಿರುತ್ತೆ ನನ್ನ ಮುಂದಿನ ರೊಟೀನ್ ಬಗ್ಗೆ, ನನ್ನ ಡೈಲಿ ರೊಟೀನ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹೋಗ್ತಾ ಓಕೆನಾ. ಇವಾಗಷ್ಟೇ ಬಂದು ಊಟ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಬಂದು ಸ್ವಲ್ಪ ಬಾಳೆಹಣ್ಣಿದೆ, ಬಾಳೆಹಣ್ಣು ಮತ್ತು ಕಜ್ಜಾಯ ಎಲ್ಲ ಅಜ್ಜಿ ಊರಿಂದ ಬಂದಾಗ ಕಜ್ಜಾಯ ಎಲ್ಲ ತೊಗೊಬಂದಿದ್ರು. ಸೊ ಹಂಗಾಗಿ ಬಾಳೆಹಣ್ಣು, ಕಜ್ಜಾಯ ಮತ್ತು ಅವಲಕ್ಕಿ ಬೆಲ್ಲ ಎಲ್ಲನ ಬಳಸ್ಕೊಂಡು ಒಂದು ಸಿಂಪಲಾಗಿ ರಸಾಯನ ಮಾಡ್ತೀನಿ. ಸೊ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ನಾನು ಒಂದು 2 ಟೈಮ್ಸ್ ಮಾಡ್ಕೊಂಡಿದ್ದೆ. ಈ ರೀತಿ ಪಕ್ಷದ ಟೈಮಲ್ಲೆಲ್ಲ ಕಜ್ಜಾಯ ಎಲ್ಲ ಇರುತ್ತಲ್ಲ, ಮಿಕ್ಕಿರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಅದು ನೆನಪಾಯಿತು. ಸೊ ಹಂಗಾಗಿ ಮಾಡೋಣ ಬನ್ನಿ ಓಕೆನಾ. ಇದರಲ್ಲಿ ಬೆಲ್ಲ ಇಟ್ಟಿರೋದು ಸ್ವೀಟ್ಗೆ ಏನಾಗುತ್ತೆ ಅಂದರೆ ಬೆಲ್ಲದ ಪುಡಿ ಇದಕ್ಕೆಲ್ಲ ಸ್ವಲ್ಪ ಇರುವೆಗಳು ಓಡಾಡೋ ಜಾಸ್ತಿ ಅಂದ್ಬಿಟ್ಟು ನಾನು ಹೊರಗಡೆ ಇಟ್ಕೊಂಡಿಲ್ಲ. ಈ ಥರ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಬೇಕು ಅಂದಾಗ ಯೂಸ್ ಮಾಡ್ತೀನಿ. ಹೊರಗಡೆ ಎಲ್ಲ ಮಳೆ ಬರೋ ಥರ ಅನಿಸ್ತಾ ಇದೆ, ಮಳೆ ಬರೋ ಥರ ಇದೆ. ಸೊ ಬೇಗ ಬಂದುಬಿಟ್ಟಿದ್ದೀನಿ ಇವತ್ತು ಮನೆಗೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಬೆಳಗ್ಗೆ ಹೋದರೆ ಹೊರಗಡೆ ಇನ್ನು ಸಂಜೆ 7-7:30 ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನೆನ್ನೆ ಎಲ್ಲ ಸ್ವಲ್ಪ ಹಂಗೆ ಊರಿಗೆ ಹೋಗಿದ್ದೆ, ಸ್ವಲ್ಪ ಎಲ್ಲ ಕೆಲಸ ಇತ್ತು, ಹಂಗಾಗಿ ಹೋಗಿದ್ದೆ ಬಂದೆ. ಮತ್ತು ಇವತ್ತೇ ಅಂತ ಅನಿಸುತ್ತೆ, ಒಂದು ವೀಕ್ಲಿಯಿಂದ ಇವತ್ತೇ ಮನೇಲಿರುವಂಥದ್ದು ಹಾಫ್ ಡೈಲಿ ಮನೇಲಿ ನಾನು. ಸೊ ನೋಡೋಣ ಮುಂದೆ ನಾವು ಹೋಗ್ತಾ ನಾನು ಏನೆಲ್ಲ ಮಾಡ್ತಿರ್ತೀನಿ. ಸೊ ನನ್ನ ಡೈಲಿ ರೊಟೀನ್ ಹೇಗೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ತಾನೆ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಬಂದು ಕಜ್ಜಾಯನೆಲ್ಲ ಅವಲಕ್ಕಿನೆಲ್ಲ ಬಳಸ್ಕೊಂಡು ಒಂದು ರಸಾಯನ ಥರನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಳೆಹಣ್ಣೆಲ್ಲ ಹುಳಿದ್ಬಿಟ್ಟಿತ್ತು, ಅಜ್ಜಿ ಊರಿಂದ ಬಂದಾಗೆಲ್ಲ ತೊಗೊಬಂದಿದ್ರು. ಸ್ವಲ್ಪ ಪೂರ್ತಿ ಹಣ್ಣಾಗ್ಬಿಟ್ಟಿತ್ತು. ಬಾಳೆಹಣ್ಣು ಏನೇ ಇಲ್ಲ ಅಂದರೆ ಒಂದು 2-3 ಅಮ್ಮಮ್ಮ ಅಂತಂದರೆ ಇಟ್ಕೊಬೋದು ಅಷ್ಟೇ, ಅದಕ್ಕಿಂತ ಮೇಲೆ ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. ಸೊ ನಮ್ಮನೇಲಿ ಈ ಥರ ಫ್ರೂಟ್ಸ್ ಎಲ್ಲ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಜ್ಯೂಸ್ ಆಗಲಿ, ಈ ರೀತಿ ರಸಾಯನ ಆಗಲಿ, ಈ ಥರ ಎಲ್ಲ ಸ್ವಲ್ಪ ಬೇರೆ ಬೇರೆ ಫ್ರೂಟ್ಸ್ಗಳನ್ನೆಲ್ಲ ಬಳಸ್ಬಿಟ್ಟು ಮಾಡ್ತೀವಲ್ಲ, ಆ ಥರ ಮಾಡಿದಾಗ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುಡುಗರು ಕೂಡ ತಿಂತಾರೆ. ನನಗೂ ಕೂಡ ಹಂಗೇ ಇಷ್ಟ. ಜಾಸ್ತಿ ಅದೇ ರೀತಿ ಹಣ್ಣುಗಳನ್ನೇ ತಿನ್ನೋದಕ್ಕೆ ಕಷ್ಟ, ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಇವತ್ತು ಮಾಡೋಣ, ಬಾಳೆಹಣ್ಣೆಲ್ಲ ಹಾಳಾಗೋದು ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಏಕೆಂದರೆ ಬಾಳೆಹಣ್ಣಾದರೆ 1-2 ಊಟ ಆದಮೇಲೆ ತಿನ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿನ್ನೋದಕ್ಕೆ ಆಗಲ್ಲಲ್ವ. ಈ ರೀತಿ ಆದರೆ ಬೇಕಿದ್ರೆ ಸ್ವಲ್ಪ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ಬಾಳೆಹಣ್ಣುಗಳಿದೆ, ಒಂದು 10ರಷ್ಟು ಬಾಳೆಹಣ್ಣಿತ್ತು. ಸೊ ನಾನು ಇದನ್ನೆಲ್ಲ ಬಾಳೆಹಣ್ಣು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಂದೊಂದಾಗೇ ಎಲ್ಲನೂ ಬಿಡಿಸಿ ಈ ಥರ ಸ್ವಲ್ಪ ಸಣ್ಣದಾಗೇ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ಒಂದು 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷನೂ ಬೇಡ, ಏಕೆಂದರೆ ಅವಲಕ್ಕಿ ಬೇಗನೆ ನೆಂದೋಗ್ಬಿಡುತ್ತೆ. ಅದರಲ್ಲೂ ಅವಲಕ್ಕಿನ ಒಂದು 2-3 ಟೈಪ್ ಬರುತ್ತೆ. ಸೊ ಪೇಪರ್ ಅವಲಕ್ಕಿ ಮತ್ತು ನಾರ್ಮಲ್ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಥರ ಅವಲಕ್ಕಿ ಬರುತ್ತೆ, ಮತ್ತು ಇನ್ನೊಂದು ಬ್ರೌನ್ ಅವಲಕ್ಕಿ ಏನೋ ಬರುತ್ತೆ ಅನಿಸುತ್ತೆ. ಸೊ ನಾನು ಬಂದು ಮೀಡಿಯಮ್ ಮಾಮೂಲಿ ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅದೇ ರೀತಿ ಯಾವಾಗಲೂ ನಾನು ತರಿಸ್ಕೊಳ್ಳುವಂಥದ್ದು ಅವಲಕ್ಕಿನ, ಅದನ್ನು ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಸೊ ಒಂದು 5 ನಿಮಿಷ ನೆಂದರೆ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಆರಾಮಾಗೆ. ಇನ್ನು ನೆಕ್ಸ್ಟ್ ಬಂದು ಕಜ್ಜಾಯ. ಈ ಕಜ್ಜಾಯ ಒಂದು 3-4 ಇತ್ತು. ಸೊ ಇದರಲ್ಲಿ ಒಂದು 2 ಕಜ್ಜಾಯನ ನಾನು ತೊಗೊತಾ ಇದ್ದೀನಿ. 2 ಕಜ್ಜಾಯನ ಈ ರೀತಿ ಕೊನೆಯಲ್ಲಿ ಹಾಕ್ಕೊಬೇಕು, ಏಕೆಂದರೆ ಕಜ್ಜಾಯ ಪೂರ್ತಿ ನೆಂದ್ಬಿಟ್ರೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಹಂಗೇ ಸ್ವಲ್ಪ ಅರ್ಧಂಬರ್ಧ ನೆಂದಿರುತ್ತೆ ನೋಡಿ, ಅವಾಗ ಚೆನ್ನಾಗಿರುತ್ತೆ. ಈ ಥರ ಬಾಳೆಹಣ್ಣು ರಸಾಯನದಲ್ಲಿ ಕಜ್ಜಾಯ ಬಂದು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗೆ ಮಾಡಿ ಹಾಕ್ಕೊಂಡ್ರೆ ನಡೆಯುತ್ತೆ ಒಳಗಡೆಗೆ. ಹಾಗೆಯೇ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪೌಡರು ಸಿಹಿಗೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊತೀನಿ. ಹಾಗೆಯೇ ನೆನೆಸಿ ಇಟ್ಟಿರುವಂಥ ಸ್ವಲ್ಪ ಅವಲಕ್ಕಿನೆಲ್ಲ ಒಂದು 3-4 ಸ್ಪೂನ್, ಏಕೆಂದರೆ ಅವಲಕ್ಕಿ ಸ್ವಲ್ಪ ಒಂದು ಬೌಲಷ್ಟು ನೆನೆಸ್ಬಿಟ್ಟಿದ್ನಲ್ಲ, ಅದು ಹರಳ್ದಾಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಓಕೆ ಗೈಸ್, ಇವತ್ತಿನ ದಿನ ನನ್ನದು ಈ ರೀತಿ ಇರುತ್ತೆ, ತುಂಬ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಕೂಡ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನಗೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.